ಹಾಯ್ ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ಮಕ್ಕಳ, ನೀವೆಲ್ಲ ಅಜ್ಜಿ ಕತೆ ಕೇಳಿರ್ತೀರಾ, ಆದರೆ ತಾತ ಕತೆ ಕೇಳಿರ್ತೀರಾ? ನಾನು ನಿಮಗೆ ಒಂದು ಬುದ್ಧಿವಂತ ಹಾಗೂ ಧೈರ್ಯವಂತ ತಾತನ ಕತೆ ಹೇಳ್ತೀನಿ. ಈ ಒಂದು ಕತೆನ ನೀವು ನಿಮ್ಮ ತಾತ ಜೊತೆ ಕೂತು ನೋಡಿ ಮಕ್ಕಳ. ಮಕ್ಕಳ, ನಮ್ಮ ಕತೆ ಹೆಸರು ಬಂದು ತಾತ ಮತ್ತು ಕಳ್ಳ. ಒಂದು ಸುಂದರವಾದ ಊರು. ಆ ಊರಲ್ಲಿ ಯಾವುದೇ ಹೊಸ ವಸ್ತು ತಂದರೂ ಕಾಣೆಯಾಗುತ್ತಿತ್ತು. ಊರಿನ ಜನರು ಭಯಭೀತರಾದರು. ಅವರಿಗೆ ಏನು ಮಾಡಬೇಕೆಂದು ಗೊತ್ತಿಲ್ಲದಿದ್ದಾಗ ದೇವರ ಮೊರೆ ಹೋದರು. ಆಗ ಊರಲ್ಲಿ ಒಬ್ಬ ಬುದ್ಧಿವಂತ ತಾತನಿದ್ದ. ಏನಾದರೂ ಮಾಡಿ ಕಳ್ಳನನ್ನು ಹಿಡಿಬೇಕೆಂದು ಒಂದು ಉಪಾಯ ಮಾಡಿದನು. ತಾತ ಬೆಲೆ ಬಾಳುವ ವಸ್ತುವೊಂದನ್ನು ಕೊಂಡುಕೊಂಡು ತನ್ನ ಮನೆಗೆ ತಂದ. ಅದನ್ನು ಕಳ್ಳ ನೋಡಿದನು. ರಾತ್ರಿ ಕಳ್ಳ ಅವರ ಮನೆಗೆ ನುಗ್ಗಿದನು. ತಾತನಿಗೆ ಕಳ್ಳ ಬಂದಿದ್ದು ಗೊತ್ತಾಗಿತ್ತು, ಆದರೆ ನಿದ್ದೆ ಮಾಡುವ ರೀತಿ ನಾಟಕ ಮಾಡಿದ್ದರು. ಆ ದಿನ ಬೆಳಿಗ್ಗೆ ತಾತ ಊರ ಜನರ ಬಳಿ, ಕಳ್ಳನನ್ನು ಹಿಡಿಯಲು ನನ್ನ ಬಳಿ ಒಂದು ಉಪಾಯವಿದೆ. ನೀವು ನನ್ನ ಜೊತೆ ರಾತ್ರಿ ನಮ್ಮ ಮನೆಯಲ್ಲೇ ಬಚ್ಚಿಟ್ಟುಕೊಂಡಿರಿ. ನಾವು ಕಳ್ಳನನ್ನು ಹಿಡಿಯೋಣ ಎಂದು ಹೇಳಿದರು. ಕಳ್ಳ ವಸ್ತುಗಳನ್ನು ಕದ್ದು ಬಾಗಿಲ ಬಳಿ ಬಂದ ಕೂಡಲೇ ಜನ ಅವನನ್ನು ಬಾರಿಸಿದರು. ಬಾರಿಸಿದ ಏಟಿಗೆ ಮೂರ್ಛೆ ಬಿದ್ದನು. ಆ ನಂತರ ಜನರು ಕಳ್ಳನನ್ನು ಮರಕ್ಕೆ ಕಟ್ಟು ಹಾಕಿ ಊರಿನಿಂದ ಬಹಿಷ್ಕಾರವಾಗಿದ್ದರು. ಊರ ಜನ ತಾತನನ್ನು ಕೊಂಡಾಡಿದರು. ಮರುದಿನ ಆ ಊರಲ್ಲಿ ಯಾವುದೇ ವಸ್ತು ತಂದರೂ ಕಾಣೆಯಾಗುತ್ತಿರಲಿಲ್ಲ. ಊರು ತುಂಬಾ ಪ್ರಶಾಂತವಾಗಿ ಇತ್ತು ಹಾಗೂ ಜನರು ಸುಖವಾಗಿ ಅವರ ಸಂಸಾರವನ್ನು ನಡೆಸಿದರು. ಮಕ್ಕಳ, ಈ ಕಥೆಯ ಅರ್ಥವೇನು ಎಂದರೆ, ನಾವು ಯಾವುದೇ ಸಮಯದಲ್ಲೂ ಭಯಪಡಬಾರದು ಮತ್ತು ನಾವು ಬುದ್ಧಿವಂತ ಮತ್ತು ಧೈರ್ಯವಂತರಾಗಿರಬೇಕು ಹಾಗೂ ಒಗ್ಗಟ್ಟಿನಲ್ಲಿ ಬಲವಿದೆ ಮಕ್ಕಳೇ. ಈ ಕತೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಮಕ್ಕಳೇ. ಧನ್ಯವಾದಗಳು. ಮತ್ತೆ ಬನ್ನಿ.